ಏನು ಮಾಡ್ತಿದ್ದಿ ಸಂಜೆ? ಕಾಣಿಸ್ತಾ ಇಲ್ಲ ಕಣ್ಣು. ಕಾಣಿಸ್ತೇ ಅಲ್ಲವ. ಚಾರ್ಪ್ ಮಾಡ್ತಾ ಇದೀಯಾ? ನೈವೇದ್ಯಕ್ಕೆ ಬೆಳಗ್ಗೆ ಎದ್ದು ವರಮಹಾಲಕ್ಷ್ಮಿ ಹಬ್ಬ ಮುಗೀತು ನಿನ್ನೆ. ಸೊ ಇವಾಗ ಕಳಸನ ಸಂಜೆ ಬಿಡ್ತೀನಿ, ಅಂದರೆ ಜರುಗಿಸ್ತೀನಿ, ಕದಲಿಸೋದು ಸಂಜೆ. ಯಾಕೆಂದರೆ ಇವತ್ತು ಹುಣ್ಣಿಮೆ. ಸಂಜೆ ಎಷ್ಟು ಚೆನ್ನಾಗಿದೆ ಅಂತ ಟೈಮು 5 ಗಂಟೆಗೆ. ಹಾಗಾಗಿ ಸಂಜೆ ಇದು ಮಾಡೋಣ ಅಂದ್ಬಿಟ್ಟು ಇವಾಗ ನೈವೇದ್ಯಕ್ಕೆ ಅವಲಕ್ಕಿ ಚರ್ಪ್ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದೀನಿ. ಅವಲಕ್ಕಿ ಚರ್ಪು ಮಾಡಿ. ಬೆಲ್ದನ ಮಾಡಿವಿ. ಲಾಸ್ಟ್ ಇಯರ್ ಬೆಲ್ಲದ ಮಾಡಿದ್ದು ಅಲ್ವಾ? ಅಲ್ವಾ ಆಂಟಿ? ಚೆನ್ನಾಗಿತ್ತು ಬೆಲ್ಲದ. ಎಲ್ಲಿ ಮಾಡಿದ್ದಿ? ಲಾಸ್ಟ್ ಇಯರ್ ಬೆಲ್ಲದನೇ ಮಾಡಿದ್ದು. ಅನ್ನಕ್ಕಿಟ್ಟಿ ನಾನೇ ಅಲ್ವಾ ಅನ್ನ ಎಲ್ಲ ಮಾಡಿದ್ದು. ನಾನು ಮಾಡಂಗಿರ್ಲಿಲ್ಲ ಬೆಳಗ್ಗೆ. ಮಾಡಿದ್ದೆ ಅದೇ ತಾನೇ ಮಾಡಿದ್ದು, ಬೆಲ್ಲದನೇ ತಾನೇ ಮಾಡಿದ್ದು. ಜ್ಞಾಪಕ ಬತ್ತಾಯಿಲ್ಲ. ನಾನು ಮಾಡಿದ್ದು ಜ್ಞಾಪಕ ಬತ್ತೈತೆ. ಅದು ಯಾರೋ ಅಭಿಷೇಕ ಮಾಡ್ಸಿದ್ರು ವಸತಿ. ಅಲ್ಲೇ ಊಟ ಮಾಡ್ಕೊತೀವಿ. ಇಲ್ಲ ಇಸ್ಕೊಂಬಂದ್ವಲ್ಲ, ಜ್ಞಾಪಕ ಇರುತ್ತೆ. ಅದ್ರ ಒಂದೊಂದು ಮಿಸ್ ಆಗಿ ಮಾಡ್ತೀವಿ. ಮಿಸ್ ಆಗ್ತೈತಲ್ವ? ಮಿಸ್ ಆಗ್ದಲೇನು? ಮಿಸ್ ಆಗ್ಬಾರ್ದ? ದೊಡ್ಡವರಾಗಿದ್ದೀರ ಬಿಡೆ. ಹಂಗ ನೀವು ಬಾಯಾರಕ್ಕಿಂತ ದೊಡ್ಡಳಾಗ್ಲಿ. ನನಗೆ ದೊಡ್ಡವರೇ ಕೆಮ್ಮ ಐತೆ ತಿಂದೆ ಬಿಡವ. ನಿನ್ಗೇನು ದೊಡ್ಡವರು ಕೆಮ್ತಿಲ್ಲ? ದೊಡ್ಡ ಕೆಮ್ಮು ಬರ್ತದೆ. ನನಗೆ ದೊಡ್ಡವರು ಕೆಮ್ತಿಲ್ಲ. ಚಿಕ್ಕರಿ ಕೆಮ್ಮು ಬರಲ್ವಾ? ನೀವು ದೊಡ್ಡವರು. ಜಗ್ಗಿನಳಿಗೆ ಹೋಗ್ಬೇಕಾಯ್ತು ತಿಂಡಿ ಕೊಟ್ಕೊಳಕಂಡಿ. ಹೆಂಗ್ ಬಿಟ್ಟು ಹೋಗೋದು? ಅದು ಇಲ್ಲಿ ಹಿಂಗಲ್ಲ. ನಾಳೆ ಕೊಡ್ಕೊಂಡ್ರೆ ಬಿಡು. ನಾಳೆಗೆ ನನ್ನ ಹುಡುಗಿ ಬರೀಕ ಅಂತ ಹೋಮ್ವರ್ಕ್ ಹಾಕ್ಯಾರೆ ಅಂತ ಅಂದ್ರೆ ಅದ್ರ ಕುಕ್ಕರ್ಸಿ ಎಲ್ಲಿ ಹೋಯ್ತು ಅಂತೆಲ್ಲ ಗೊತ್ತಿಲ್ಲ ಕಣೆ. ಹೋಮ್ವರ್ಕ್ ಹಾಕಿರೋದು ಏನೋ ದಿನಾಚರಣೆ ಕಲ್ತ್ಕೊಬಲ್ಲಿ ಅಂತ ಬೇರೆ ಹಾಕ್ಯಾರೆ. ಏನ್ ಕಲಿತದ ಏನು ಎಲ್ಲೂ ಐತೆ ಅಂತ ಗೊತ್ತಿಲ್ಲ. ಕೊಡ್ನು ತಳವ. ಅಯ್ಯೋ ನಮ್ಮಂತಾರ ಕೊಟ್ಟೆ ನೋಡಿ ಮಾಡು ಅಂತ ಹೇಳಿಬಿಟ್ಟು ನಾನು ತೋರ್ದು ಕಾಯಿ ಮಡಿಕೊಂಡಿದ್ಯಾ. ಹಿಂಗೆ ಜಂಬದೈತ ಹೆಚ್ಚಿ ಜಂಬದೈತ. ತಿನ್ಬಿಟ್ಟು ಮಾಡ್ಲಾ? ಹನ್ನೊಂದುವರೆ ಏನು ಕತೆ ಮಾಡ್ತೀವಿ. ಫ್ರೆಂಡ್ಸ್ ತಿಂಡಿ ತಿಂತಾಯಿದ್ವಿ. ತಿಂಡಿ ಪುಳಿಯೋಗರೆ. ನೆನೆದು ಚಿತ್ರಾಂಗ ಕೈಯಲ್ಲಿ ನೋಡಿ ಉಗ್ರಲ್ಲ. ಕೆಮ್ಮ ಆಯ್ತು ಅವಲಕ್ಕಿ ಚಾರ್ಪ್ ತಿಂತ ಇದ್ದೀವಿ ನಾವು. ಕೆಮ್ಮು ಜಾಸ್ತಿ ಮಾಡೋದು ಮಾಡೋದು ಕೆಮ್ಮ. ಫ್ರೆಂಡ್ಸ್ ಇವಾಗ ತೋಟದ ಹತ್ರ ಬಂದೆ. ಹಸ ಕಟ್ಟಾಕನ ಅಂತ ಅಂದ್ಬಿಟ್ಟು ಆಂಟಿ ಎಲ್ಲೇ ದನಗಳು ಇಲ್ಲೇ ಕೆರೆ ಒಳಗಡೆ ಕಟ್ಟಾಕಿದ್ರು ಅಂತ ಅಂದ್ಬಿಟ್ಟು ಅಲ್ಲೇ ಮೇವು ಹಾಕ್ತಿದ್ದಾರೆ. ಕಟ್ ಮಾಡ್ಬಿಟ್ಟು ಅವರು ಹೊಲ ನಿಯರು. ಸೊ ಇವಾಗ ಇಲ್ಲೇ ಹಿಂಗೆ ಹೋಗ್ಬೇಕಾದ್ರೆ ಇಲ್ಲಿ ಕೆರೆ ಒಳಗಡೆ ಅಣಬೆ ನೋಡಿದೆ. ಅದಕ್ಕೆ ಆಂಟಿನ ಬನ್ನಿ ಇಲ್ಲಿ ಚೆನ್ನಾಗಿದಾವ ನೋಡಿ ಅಣಬೆ ತಗೊಳೋಣ. ಮಳೆ ಬರಂಗೈತೆ ಗುಡುಗು ಲೈಟಾಗಿ. ಸೊ ಹಾಗೆ ಹಿಂಗೆ ತೊಗೊಂಡೋಗೋಣ. ಇಲ್ಲೇ ಇದ್ರಲ್ಲ ಬಾರ ಆಂಟಿ ಇದು ಅಣಬೆ ತಿಂತಾರೆ, ಇದನ್ನ ಚೆನ್ನಾಗೈತೆ ಅಂತ ಕೇಳೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡಿದೆ. ಆಂಟಿ ಬರ್ತಿದ್ದಾರೆ ನಡ್ಕೊಂಡು. ಎಷ್ಟೊಂದೈತೆ ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ಎಷ್ಟೊಂದೈತೆ. ಫುಲ್ ಹಳ್ಳಿರೋದೆಲ್ಲ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ನೋಡೋಣ ಮಗ್ಮಂಗಿರೋದನ್ನ ಕಿತ್ಕೊಂಡು ಹೋಗ್ತೀವಿ. ಇಲ್ಲೇ ಇದೆ. ಆಂಟಿ ಬರಲೇ ಇಲ್ವಲ್ಲ? ಮಳೆ ಬೇರೆ ಬರಂಗಾದ್ರೆ ಮತ್ತೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೆಲ್ಲರ ಬೈಕ್ ನಿಲ್ಲಿಸ್ಬಿಟ್ಟು
ನೋಡಿ ಮೋಡನ ಬಾರವ ಹುಚ್ಚಣ್ಣ ಎಲ್ಲ ಈಗ ಕೈ ಬಿತ್ತಿದಂಗೆ ಎಲ್ಲೋ ಆಯ್ತವಲ್ಲ ಸ್ವಲ್ಪ ಅಂಟಿ ಇಲ್ಲಡಿ ಇದು ಇದು ಕೈ ತಗೊಂಡ್ಮೇಲೆ ಒಂದು ಸ್ವಲ್ಪ ಈ ಥರ ಆಯ್ತವ ಕಲರು ನೋಡಿ ನನಗೆ ಬೇರೆ ನೋಡ್ದ ಇದು ಎಂತ ಅಂದ್ರೆ ಏನಾರು ಕೇಳಕ್ಕೆ ಯಾರ ಬೇರೆ ಕೇಳಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾವು ತಗೋರಿ ಅದಕ್ಕೆ ಮಾಡ್ತೀವಿ ಬೇರೆ ನೋಡಿ ತಗೊಳ್ಳಿ ಕಿತ್ಕೊಳ್ಳಿ ನೋಡಂತ ತಗ ಎಂತವಂತ ಯಾರನ್ನ ಬಿಡುವಂತ ನೋಡಂತ ಚೆನ್ನಾಗಿವೆ ಕೆಂಪು ಬಂದ್ವಲ್ಲ ಕೆಂಪಣ್ಣ ಬೆಂಚು ಹಾವು ಹೆಂಗ್ ಹೋಯ್ತು ಗೊತ್ತಾ ಆಂಟಿ ಅಲ್ಲಿ ಒಸಿ ದಪ್ಪ ಇರ್ಲಿಲ್ಲ ತಾಡೇನೋ ಅಂತ ಅನ್ಕೊಂಡೆ ನೋಡಿದ್ರೆ ಇದು ಕೀರ ಅಂತ ಅನ್ಕೊಂಡೆ ನಾನು ಒಗ್ಗಂಗಿರ್ತಿದ್ದ ಆಂಟಿ ಚೆನ್ನಾಗಿ ಕಡೆ ಏನೋ ಕಂಡಿಲ್ಲವ ಕಮೆಂಟ್ ಮಾಡಿ ಇದು ತಿನ್ಬೋದಾ ಅಣ್ಬೇನಾ ಅಂತ ಅಂದ್ಬಿಟ್ಟು ಒಂದು ಹುಳ ಇಲ್ಲ ಒಟ್ಟು ಚೆನ್ನಾಗಿ ನಾವು ಈ ವಿಡಿಯೋ ಸಾಕವತ್ತಿನ ತಿಂದಲೆಯಾ ಔಷಧಿ ಹೊಡೆದ್ರೆ ಸೊಪ್ಪು ತಿಂದ್ಬಿಟ್ಟು ಮನೆಯವರೆಲ್ಲ ಸತ್ತೋಗಿದ್ರಂತ ಕಳ್ಳನ ಸಿಕ್ಕ ಹೊಡೆದು ಮತ್ತೆ ಪಾಪ ಯಾರೋ ಒಬ್ರು ಊಟ ಮಾಡಂಗಿಲ್ಲ ಅಂತಂದ್ಬಿಟ್ಟು ತಿಂದಿಲ್ವಂತೆ ಅವ್ರು ಬದುಕ್ಯಾರಂತೆ ಹಿಂಗಾಯ್ತವಲ್ಲ ಅಂತ ಇಲ್ಲೋಡು ಕೆಂಪಾಯ್ತವಪ್ಪ ನೋಡಿ ಮಾಮೂಲಿ ಹೆಂಗೆ ಗೊತ್ತಾ ಈ ಥರ ಸುರಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಮಾಮೂಲಿ ಹಣ್ಣು ಬಿತ್ತಾರನೇ ಹುಚ್ಚಿ ಹಣ್ಬಂಗವ ಹುಚ್ಚಿ ಕಿಚ್ಚಿ ಬಂದತ್ತು ತಿಂದು ಅಲ್ಲಿ ಮೊಟ್ಟೆ ಹಣ್ಣು ಬೇ ತೋರಿಸ್ತೀನಿ ಬನ್ನಿ ಏನಪ್ಪ ಗೊತ್ತಿಲ್ಲ ನಿಮ್ಮ ಜಗೇಗೌಡ್ರು ಅವ್ರು ಇದು ಮಾಡ್ತಾರೆ ಔಷಧಿ ಹೊಡಿತಾರೆ ಮಳೆ ಬರಂಗೈತಿ ಗಮ್ಮ ಹಾಕೊಂಡು ಹೊಡಿತಾರ ಗಮ್ಮ ಯಾಕೆ ಗಮ್ಮ ಹಾಕೊಂಡು ಹೊಡಿತಾರೆ ಸಾಕು ಅಂದ್ರು ಹೋಗ್ದ ಫ್ರೆಂಡ್ಸ್ ಇವಾಗ ಆವಾಗಲೇ ಮನೆಗೆ ಬಂದ್ವಿ ಮಳೆ ಬತ್ತಿತ್ತು ವೀಡಿಯೋಸ್ ಜಾಸ್ತಿ ಮಾಡಲಿಲ್ಲ ತೋಟದ ಹತ್ರ ಯಾಕೆಂದರೆ ಸಡನ್ನಾಗಿ ಮಳೆ ಬಂತು ಹಾಗಾಗಿ ಆಂಟಿ ನಾನು ಇಬ್ಬರೂ ಮನೆ ಹತ್ರ ಬಂದ್ವಿ ಸ್ವಲ್ಪ ಹೊತ್ತು ಮಲಗಿದ್ದು ಇವಾಗ 5 ಗಂಟೆ ಆಗಿದೆ ಟೈಮು ಇವತ್ತು ಅದೇ ನಾನು ಆವಾಗಲೇ ಹೇಳ್ದಂಗೆ ಉಣ್ಮೆ ಆಗಿರೋದ್ರಿಂದ ಸೊ 5 ಗಂಟೆವರೆಗೂ ಬೇಡ ಕದಲಿಸೋದು ಅಂತ ಅಂದ್ಬಿಟ್ಟು ಕದಲಿಸಿರಲಿಲ್ಲ ಇವಾಗ ಇನ್ನೊಂದು ಸಲ ಪೂಜೆ ಮಾಡಿದೆ ಪೂಜೆ ಮಾಡಿದಾಯಿತು ಇವಾಗ ಕದಲಿಸ್ಬಿಟ್ಟು ಕಳ್ಸೋಣ ಬಿಟ್ಟು ಬಂದು ಎಲ್ಲ ತೆಗಿಬೇಕು ಇವಾಗ ಅದೆಲ್ಲ ತೆಗ್ಬಿಟ್ಟು ತಿಂತೀನಿ ಎಲ್ಲ ತಿಂಗಾಗ್ಬಿಡ್ತೀನಿ ನೋಡಿದ್ರೆ ಆಪಲ್ ಆರೆಂಜ್ ಚಕ್ಕಿ ಲಿಪ್ಪಿಡು ಬಾಳೆಹಣ್ಣು ಹಪ್ಪಳ ಅಲ್ಲ ಅದು ಚಿರೋಟಿ ಅಪ್ಪ ಅಂತ ಚಿರೋಟಿ ಏನು ಕಳ್ತಿರೋದು ಹೊಟ್ಟೆ ಸಿತ್ತೈತಪ್ಪ ನೋಡಿ ಅನ್ನ ಸಾಂಬಾರ ಕೊಡ್ತೀನಿ ಮತ್ತೆ ಇನ್ನೇನು ಬೇಕು ಅದು ಫ್ರೂಟ್ಸ್ ಬೇಕಾ ಚಕ್ಲಿ ಬೇಕಾ ನೋಡಿ ಒಳಗಡೆ ಐತಲ್ಲ ತಿನ್ನು ದೇವ್ರ ಹತ್ರ ಇಟ್ಟಿರೋದೇ ಬೇಕಪ್ಪ ನೀನು ಹೊಟ್ಟೆ ಅನ್ನ ಸಾಂಬಾರು ತಿನ್ನಲ್ವಾ ಮತ್ತೆ ಇನ್ನೇನು ತಿಂದುತ್ತಪ್ಪ ಬಂಗಾರಿ ಅದನ್ನು ತಿನ್ಬೇಕು ಅನ್ನುತ್ತಾ ನೀನು ಹೊಟ್ಟೆ ಏನಪ್ಪ ಆಯಿತು ಕೊಡ್ತೀನಿ ಆಯಿತಾ ನಾಳೆ ಇಲ್ಲ ನಾಡಿದ್ದು ಇನ್ನು 2 ಡೇಸ್ ಬಿಟ್ಕೊಂಡು ಕೊಡ್ತೀನಿ ಆಯಿತಾ ಇನ್ನು 2 ದಿವಸ ಬಿಟ್ಕೊಳ್ತೀನಿ ನೀವಂತೆ ಆಯಿತಾ ಹೋಗ್ಲೇಬೇಕಾ ಥೂ ಇವಿ
ಈ ಥರ ಲಕ್ಷ್ಮಿ ಎಲ್ಲ ತೆಗೆದ್ಮೇಲೆ ಈ ಥರ ನಮ್ಮ ಮೈ ಮೇಲೆ ಹಾಕಬೇಕಂತೆ ಸ್ಯಾರಿನ. ಹಾಗಾಗಿ ಹಾಕೋತಿದ್ದೀನಿ. ಅದು ಹಿಂಗೆ ಕೊಡ್ತಿದ್ವಿ. ಕಳ್ಸ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಿದ್ವಿ. ಮಳೆ ಅಲ್ಲಿ ನೋಡ್ರಿ. ಎಲ್ಲಿಗೆ ಹೋಯ್ತಮ್ಮ? ಅಲ್ಲಿ ಕಳಸ ಬಿಟ್ಟು ಬರಕ್ಕೆ. ನೀವೆಲ್ಲ ಹೋಗಿದ್ರಿ? ಕೇಳಕ್ಕಲ್ಲ. ಈಗೆಲ್ಲಾನು ಮಾಡ್ದೇಳಕ್ಕಾಗಿತ್ತ ಏನು ಅಲ್ಲಿ ಬೀಳ್ತದ ಮತ್ತೆ ಬೀಳ್ತೆಲ್ಲ ನೋಡಲಿಲ್ಲ. ಸುಳ್ಳು ಹೇಳ್ತಿ ಹೆಂಗೆ ಹಾಕಿದೀನಿ ಅಂತ ಹಾಕಿದ್ದೀನಿ. ಮತ್ತೆ ಅಲ್ಲಿ ಅಳ್ಪಳ್ಳ ಅಂದತೆ ಕಳಿಸ್ತಿಲ್ಲ. ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ರಾಖಿ ಕಟ್ಟಿಸ್ತಾ ಇದ್ದೀನಿ ನನ್ನ ಮಗಳ ಕೈಯಿಂದ, ನಮ್ಮ ಬಾಬನ ಮಗಂಗೂ ಮತ್ತು ನನ್ನ ಮಗಂಗೂ. ಸೊ ಇಬ್ಬರ ಅಣ್ಣಂದಿರ ಮುದ್ದಿನ ತಂಗಿ ನನ್ನ ಮಗಳು. ನನಗೆ ಇಬ್ಬರು ಮಕ್ಕಳು, ಅವ್ರಿಗೆ ಒಬ್ಬನೇ ಮಗ. ಸೊ ಹಾಗಾಗಿ ಮುದ್ದು ಸ್ವಲ್ಪ ಜಾಸ್ತಿನೇ ನನ್ನ ಮಗಳಿಗೆ, ಒಬ್ಬಳೇ ಮಗಳು ಅಂತ ಅಂದ್ಬಿಟ್ಟು. ಎಲ್ಲ ಸೂಪರ್. ಇಬ್ರಿಗೂ ಬೆಳಗ್ಗೆ ನೀಟಾಗಿ ಕ್ವಾಲಿಟಿಯಾಗಿ ತಿನ್ನ ಬಿಡ್ಲಾ ಬಾಯ್. ಮುಖ ನೋಡಲಿ ಹೆಂಗಾಗೈತೆ, ಅಲರ್ಜಿ ಥರ ಆಗ್ಬಿಟ್ಟೈತೆ ನನ್ನ ಗಂಡಂಗೆ. ಫೇಸ್ ಯಾಕೆ ನಿನ್ನ ಮುಖ ಚೊಟ್ಟ ಇಷ್ಟೊಂದು ಹೆಂಗಾಗೈತೆ ನೋಡಿ. ಫೇಸೇ ಒಂಥರ ಕಪ್ಪುಗೆ ಏನಕ್ಕೆ ಆಗಿರೋದು, ರಫ್ ಆಗೈತೆ. ರಾತ್ರಿ ಟೈಮ್ ಮಲ್ಕೋಬೇಕಾದ್ರೆ ಈ ಥರ ಹಿಂಗೆ ಕ್ಲಿಪ್ ಹಾಕೊಂಡು ಮಲ್ಕೊ, ಮೂಗು ಸರಿ ಹೋಗುತ್ತೆ. ಶಾಂತ ಆಂಟಿ ಮನೇಲಿ ಊಟಕ್ಕೆ ಹೋಗ್ಬೇಕು. ಬಿಸಿ ಮುದ್ದೆ ಉಪ್ಸಾರು ಮಾಡಿದ್ದಾರೆ ಚಳಿಗೆ. ಊಟ ಮಾಡ್ತಿದ್ರೆ ನಮ್ಮನೇಲಿ ಬೈತಾರೆ. ಯಾರ ಮನೆಗೂ ಹೋಗಲ್ಲ. ಶಾಂತಾಂಟಿ ಮನೆ ಬಿಟ್ರೆ ಸುಮ್ಮನಿರು. ನಾನು ಯಾರ ಮನೆಗೂ ಹೋಗಲ್ಲ, ಶಾಂತಾಂಟಿ ಮನೆ ಬಿಟ್ರೆ. ಓಹೋ, ಚಿಟ್ಟಿ ಕೊಡ್ಲಿಲ್ವಾ? ನೋಡು ಮತ್ತೆ ನಂಗೆ ಒಂಚೂರು ಕೊಡು, ಅಡ್ದು ಮಾಡೋಣ ಅಂದ್ರೆ ಆ ಪುಣ್ಯ ತೀರ್ಕೊಂಡೆ. ತೋರ್ಸಬೇಡ, ಕೊಡೋದ್ರ ಕೊಡು. ರಕ್ಷಾಬಂಧನಕ್ಕೆ ಶಾಂತಾಂಟಿ ಮಗ ಅವ್ರ ಮಗಳಿಗೆ ಕೊಟ್ಟಿರೋದು ರೊಗ್ಗುಚ್ಕೊಂಡ. ಅವನಿಗೆ ಅಲರ್ಜಿ ನೋಡಿ. ಆನ್ ಮಾಡಿಲ್ಲ, ತೆಗ್ಯ. ನನಗೆ ಯಾರು ಕೊಡ್ತಿಂತೀಯ? ಮುದ್ದೆ ಐತಿ ಸಣ್ಣದಿಕ್ಕಿ ನಂಗೆ ಇಷ್ಟಪಟ್ಟು ಬೇಡ. ನಂಗೆ ನಮ್ಮ ಬೊಳಕಲು ಮುದ್ದೆ ಅದು ಉಣ್ಣು ಚೆನ್ನಾಗಿರೋದು ಉಣ್ಣು. ಅರ್ಧ ಕೊಡಿ. ಮುರ್ಕೊಂಡು ಜಾಸ್ತಿ ಉಣ್ಲೆ ಕಚ್ಚಿಟ್ಗಳು ಮೆಣಸಿನಕಾಯಿ
ಪುಡಿ ಬೇಕಾ? ಬೇಡ, ಕರೆಕ್ಟ್ ಆಯ್ತು. ಎಳೆ ಮೆಣಸಿಗೆ ತಿಂದ ಎಳ್ಕೊಂಡಿದ್ದಾವೆ. ಕಾಳು ಬೇಕಲ್ಲ? ಊಟ ಮಾಡಿದ್ವೇನು? ಅಂತ ಬಂದು ಕೊಟ್ರೆ ನೀರು ತಗೋಗಿ ಏನಾದ್ರು ಗೊಬ್ಬರ ಹೋಗ್ಬೇಕು. ನಮ್ಮಲ್ಲಿ ಅಂದರೆ ಪಲಾವೆಲ್ಲ ಹಂಗೈತಿ. ಎಣ್ಣೆದು ಫ್ರಿಡ್ಜ್ ಥರ ಮೆಣಸಿಗೆ ಕ್ಯೂಚ್ಕೊಂಡು ಯಾರೋ ಸೊಪ್ಪು ಇವಾಗ ಉಪ್ಸಾರು ಮಾಡ್ಕೊಂಡು ಮೆಣಸಿನ್ಕಾಯಿ ಚೋಚ್ಕೊಂಡು ನೋಡ್ರೆ ಪುಡಿ ಹಾಕಬೇಕನ್ನ. ನನಗೆ ಬೇಡ, ನೀವು ಹಾಕಿ. ಊಟ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಇವಾಗ ಮಲ್ಕೋಬೇಕು. ತುಂಬಾ ನಿದ್ದೆ ಬರ್ತಾಯಿತ್ತು. ಒಂದು 2 ದಿವಸದಿಂದ ಸರಿಯಾಗಿ ನಿದ್ದೆ ಇರಲಿಲ್ಲ ಹಬ್ಬ ಕೆಲಸದಲ್ಲಿ. ಸೊ ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.